ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಿ ಹಸ್ಬೆಂಡು, ಹೋಗಿ ಬರ್ತೀನಿ. ತಲೆಯಲ್ಲಿ ಏನ್ ಇದೆ ಅಂತಾನೆ ಅರ್ಥ ಆಗ್ತಿಲ್ವಲ್ರಿ. ಯಾಕೆ ಹಸ್ಬೆಂಡು, ಏನಾಯ್ತು? ಅಲ್ಲಿ ನೋಡಿದ್ರೆ ರಾಹುಲ್ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಇಲ್ಲೆಲ್ಲ ಕೈ ಮೀರ್ ಹೋಗ್ತಾ ಇದೆ. ನಿಮಗ್ ಮಾತ್ರ ನಿಮ್ ಕೆಲಸನೇ ಮುಖ್ಯನ ಹೀಗಿರುವಾಗ? ಹಸ್ಬೆಂಡು, ನೀವು ತಲೆ ಕೆಡ್ಸ್ಕೋಬೇಡಿ. ರಾಹುಲ್ ಅಣ್ಣನಿಗೆ ಪ್ರಜ್ಞೆ ಬಂದಿದೆ. ಹೌದಾ? ರಾತ್ರಿನೇ ಪ್ರಜ್ಞೆ ಬಂತಂತೆ. ನರಸಿಂಹನ ಫೋನ್ ಮಾಡಿ ಹೇಳಿದ್ರು. ಸದ್ಯ ಒಳ್ಳೇದಾಯ್ತು. ನಾನು ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಷ್ಟ್ರಲ್ಲಿ ಬೇಕಿದ್ರೆ ರಾಹುಲ್ ಅಣ್ಣನ ನೋಡ್ಕೊಂಡು ಬಂದ್ಬಿಡಿ. ನನ್ನ ಟೆನ್ಷನ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅನಿಸ್ತದೆ. ನಾನೇನ್ ಮಾಡ್ಲಿ ಹಸ್ಬೆಂಡು? ನೀವೇ ಹೋಗಿ ಮಾವನ ಹತ್ರ ಅರ್ಚನಾ ಅಕ್ಕ ರೋಹಿತ್ ಅವ್ರ ಜೊತೆ ಮದ್ವೆ ಆಗೋದು ಬೇಡ ಅಂತ ಹೇಳಿ. ತಲೆನೋವೇ ಮುಗ್ದೋಗುತ್ತೆ. ಹೇಗ್ರಿ ಆಗತ್ತೆ? ನಾನೇ ಮುಂದೆ ನಿಂತು ಅಚ್ಚು ಮದುವೆ ಮಾಡಿಸ್ತೀನಿ ಅಂತ ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ. ಈಗ ನಾನೇ ಹೋಗಿ ಮದುವೆ ಬೇಡ ಅಂತ ಹೇಳಕ್ಕಾಗತ್ತಾ? ಮದ್ವೆ ಆಗೋದ್ ಬೇಡ ಅಂತ ಹೇಳ್ಬೇಡಿ, ಆದ್ರೆ ರಾಹುಲ್ ಅಣ್ಣನ ಜೊತೆ ಮದ್ವೆ ಆಗ್ಲಿ ಅಂತ ಹೇಳಿ. ಅಪ್ಪ ಒಪ್ಪಲ್ಲ ಕಣ್ರಿ. ಹಂಗಂತ ರೋಹಿತ್ ಜೊತೆ ಅಚ್ಚು ಮದುವೆ ಮಾಡ್ಸಕ್ ನನ್ ಮನ್ಸು ಒಪ್ತಿಲ್ಲ. ಏನ್ ಮಾಡೋದು? ಕಟ್ಟಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಅಷ್ಟೇ ಯಾರ ಹತ್ರ ಹೇಳ್ಕೊಳ್ಳಿ? ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಯೋಚನೆ ಮಾಡ್ಬಿಡಿ. ಹೇಗಾದ್ರೂ ಮಾಡಿ ರೋಹಿತ್ ಅವರು ಅರ್ಚನಾ ಅಕ್ಕನ ಮದ್ವೆ ಆಗದಿರೋ ತರ ಮಾಡೋಣ. ಸರಿ, ನಾನು ಹೋಗಿ ಬರ್ತೀನಿ. ನಾನು ಬರಲ್ಲ? ಬೇಡ, ನಾನು ಬೇಗ ಹೋಗಿ ಬರ್ತೀನಿ. ಈಗ ಬಂದ್ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ, ಆಯ್ತಾ? ಚಿರು, ಈ ಒಡವೆಗಳನ್ನೆಲ್ಲ ಅರ್ಚನೆ ಕೊಡು. ಇದೆಲ್ಲ ನಿಮ್ಮ ಅಮ್ಮನ ಒಡವೆಗಳು. ನಾಳೆ ಅವಳು ಇದನ್ನೇ ಹಾಕೊಳ್ಳಿ. ತಗೋ. ಯಾಕ ಮಗ್ನ ಒಂಥರ ಇದೆಯಾ? ಏನಿಲ್ಲಪ್ಪ. ನಿನಗೂ ನಂತರನೇ ಅರ್ಚನಾ ಮದುವೆ ಬಗ್ಗೆ ಯೋಚನೆ ಆಗ್ತಿರ್ಬೇಕಲ್ಲ. ಎಷ್ಟು ದಿನ ನನ್ನ ಮಗಳ ಮದುವೆ ಆದ್ರೆ ಸಾಕು ಅಂದ್ಕೊಂಡಿದ್ದೆ. ಆದ್ರೆ ಈಗ ನಾಳೆ ನನ್ನ ಮಗಳು ಮದುವೆಯಾಗಿ ಈ ಮನೆ ಬಿಟ್ಟು ಹೋಗ್ತಾಳಲ್ಲ ಅಂತ ಸಂಕಟ ಆಗ್ತಿದೆ ಕಣ. ಬಹುಶಃ ಎಲ್ಲ ಅಪ್ಪಂದ್ರಿಗೂ ಇದೇ ರೀತಿ ಸಂಕಟ ಆಗುತ್ತೆ ಅನ್ಸುತ್ತೆ. ಬೆಳ್ತಿರೋ ಮಗಳಿಗೆ ಮದುವೆ ಮಾಡ್ಬೇಕು ಅನ್ನೋ ಆಸೆ ಒಂದ್ ಕಡೆ, ಮದುವೆ ಆದ್ಮೇಲೆ ಮಗಳು ದೂರ ಆಗ್ತಾಳಲ್ಲ ಅನ್ನೋ ಸಂಕಟ ಇನ್ನೊಂದ್ ಕಡೆ. ನಂತರನೇ ಎಲ್ಲ ಅಪ್ಪಂದ್ರು ಒದ್ದಾಡ್ತಾರಲ್ವಾ? ಯೋಚನೆ ಮಾಡ್ಬಿಡಿಯಪ್ಪ. ಅಚ್ಚು ಯಾರನ್ನೇ ಮದುವೆ ಆದ್ರೂ ಇಲ್ಲಿಂದ ಅವಳು ಗಂಡನ ಮನೆಗೆ ಹೋಗ್ತಾಳೆ ಹೊರತು ಇಲ್ಲಿಗೆ ಬರೋದೇ ಇಲ್ಲ ಅಂತೇನಿಲ್ವಲ್ಲ? ಅದು ನಿಜಾನೇ ಬಿಡು. ಆದ್ರೆ ಯಾರನ್ನೇ ಮದುವೆ ಆದ್ರು ಅಂತ ಯಾಕೋ ಹೇಳ್ತಿದ್ಯಾ? ರೋಹಿತ್ನ ಮದುವೆ ಆದ್ರೆ ಅಂತ ಹೇಳೋ.